ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ನ ತಂಗಿಗೆ ಅನ್ಯಾಯ ಆಗ್ಬಾರ್ದು. ಶ್ರೀಕರ್ ಜೀವನದೊಳಗೆ ಇನ್ನೊಂದು ಹೆಣ್ಣು ಬರಬಾರ್ದು. ಶ್ರೀಕರ್ ಶ್ರೀಕರ್ ಶ್ರೀಕರ್ಗೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗ್ತಿದೆ ಅಂತ ಅವನಿಗೆ ಗೊತ್ತಾದ್ರೆ ತಡ್ಕೋತಾಳ? ತನ್ನ ಜಾತಕ ಹೊಂದಿರೋ ಸೊಸೆ ಸಿಕ್ಕಿದಾಳೆ ಅಂತ ನಿಮ್ಮಮ್ಮಂಗೆ ಭೂಮಿ ಮೇಲೆ ಕಾಲೇ ನಿಲ್ತಿಲ್ಲ. ನಿಹಾರಿಕನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪೂಜೆ ಆದ್ರೂ ವ್ರತ ಆದ್ರೂ ನಮ್ಗಿಷ್ಟ ಇದ್ರು ಇಲ್ದೇ ಇದ್ರು ನಮಗ್ ಬನ್ನಿ ಅಂತಿದ್ರು. ಹಾಗಿದ್ದವ್ರು ಇವಾಗ ಒಂದ್ ಮಾತ್ ಕೂಡ ಕರೀಲೇ ಇಲ್ಲ. ನಮ್ಮನ್ನು ಕೂಡ ಬನ್ನಿ ಅಂತ ಹೇಳ್ಬೇಕಲ್ವಾ? ದೊಡ್ಡ ಸೊಸೆ ಅಂದ್ರೆ ಅಷ್ಟೊಂದ್ ಕೀಳ್ ಭಾವನೆನಾ? ಯಾವ ಮನೇಲಾದ್ರೂ ಹೀಗ್ ನಡೆಯತ್ತಾ? ಅಷ್ಟಕ್ಕೂ ನೀವ್ ಯಾಕೇನೋ ಮಾತಾಡ್ತಾನೆ ಇಲ್ಲ? ನಾನ್ ಮಾತಾಡೋಷ್ಟು ಗ್ಯಾಪ್ ಎಲ್ಲಿದೆ? ನನ್ ನೋವು ನಿಮ್ಗೆ ಯಾವಾಗ್ಲೂ ಜೋಕಾಗೆ ಇರುತ್ತೆ ಬಿಡಿ. ನಿಹಾರಿಕಾಗೆ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ ಅನ್ನೋ ನಿನ್ನ ನೋವನ್ನ ಬಿಟ್ರೆ ನಿನ್ ಬ್ಲಡ್ ಅಲ್ಲಿ ಭಕ್ತಿ ಅನ್ನೋದು 1% ಆದ್ರೂ ಇದೆಯಾ? ಹೆಂಡತಿಗ್ ನೋವಾದ್ರೆ ಗಂಡ ಸಮಾಧಾನ ಮಾಡ್ಬೇಕು, ಇಲ್ಲ ತಾಯಿಗೆ ಬೈಬೇಕು. ನಿಮ್ ಹತ್ರ ಅದೆರಡೂ ಆಗಲ್ಲ. ವರ್ಕಲ್ಲಿ ಇದೀನಿ, ಡಿಸ್ಟರ್ಬ್ ಮಾಡ್ಬೇಡ. ದುಡ್ಡು ಸಂಪಾದನೆ ಮೇಲಿರೋ ಇಂಟ್ರೆಸ್ಟು ಹೆಂಡತಿ ಮೇಲ್ ಇಲ್ವೇ ಇಲ್ಲ. ಸಂಪಾದನೆ ಮಾಡಿ, ಚೆನ್ನಾಗಿ ಸಂಪಾದನೆ ಮಾಡಿ. ಜಾತಕ ಹೊಂದಾಣಿಕೆ ಆದ ಮಾತ್ರಕ್ಕೆ ಸರಿ ಹೋಗುತ್ತಾ? ಆ ನಿಹಾರಿಕ ಎಂತವಳು ಅಂತ ಕಂಡುಹಿಡಿತೀನಿ. ಅವಳ ಮೇಲೊಂದು ಕಣ್ಣಿಟ್ಟಿರ್ಬೇಕು. ನಿಮ್ಮ ಹೆಸರಲ್ಲಿ ಅರ್ಚನೆ ಪೂಜೆ ಚೆನ್ನಾಗಾಯ್ತು. ನನಗಂತೂ ತುಂಬಾ ತೃಪ್ತಿ ಆಯ್ತು. ಎಲ್ಲಾನು ನಿಮ್ಮ ಆಶೀರ್ವಾದ ಅತ್ತೆ. ಸೊಸೆ ಆಗೋಳ್ನ ತುಂಬಾನೇ ತಲೆ ಮೇಲೆ ಕೂರಿಸ್ಕೊತಿದ್ದೀರಾ. ಕರ್ತಿದ್ರೆ ನಾವು ಕೂಡ ಬರ್ತಿದ್ವಲ್ವಾ? ಕರಿತಿದ್ ಹಾಗೇನೆ ಹೊರಡೋ ತರ ಇದ್ರೆ ನಾವು ಕರಿತೀವಿ. ಯಾಕೆ ಏನು ಅಂತ 100 ಪ್ರಶ್ನೆ ಕೇಳೋರನ್ನ ಹೇಗ್ ಕರಿಯಕ್ಕಾಗತ್ತೆ? ಆದ್ರೂ ಹೋಗಿದ್ದು ಇವರಿಬ್ರಿಗೋಸ್ಕರನೇ. ನೀವು ಅನವಶ್ಯಕ. ಇನ್ನೊಂದ್ಸಲ ಎಲ್ಲರೂ ಒಟ್ಟಿಗೆ ಹೋಗೋಣ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಅತ್ತೆ ಅವರೇ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಸರಿನಮ್ಮ, ಹೋಗು.
ಶ್ರೀಕರ್, ನೀನು ಹೋಗಿ ರೆಸ್ಟ್ ತಗೊಳಪ್ಪ. ಸರಿ ಅಪ್ಪ. ನನ್ ಕಡೆ ಅಸಹ್ಯವಾಗಿ ನೋಡ್ತಾ ಹೇಗ್ ಹೋದ್ರು ನೋಡಿದ್ರಾ? ಛೇ, ಮದ್ವೆಗ್ ಮುಂಚೆನೆ ನಿಹಾರಿಕನ್ನ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ. ಮದ್ವೆ ಆದ್ಮೇಲೆ ನನ್ಗಿರೋ ಬೆಲೆನೂ ಕೊಡಲ್ಲ. ಏನೋ ಒಂದ್ ಮಾಡ್ಬೇಕು. ಹಬ್ಬಾ, ಇವ್ರ ಆಚರಣೆಗೆ ಬೆಂಕಿ ಹಾಕ. ಅರ್ಚನೆ ಅಂದ್ರೇನು, ಪೂಜೆ ಅಂದ್ರೇನು, ದೇವಸ್ಥಾನಕ್ಕೆ ಸುತ್ತ ಪ್ರದಕ್ಷಿಣೆ ಹಾಕೋದೇನು, ಇನ್ನು ಎಷ್ಟು ದಿನ ಸಹಿಸ್ಕೋಬೇಕು? ಸೀರೆ ಅಂದ್ರೆ ಮೊದಲೇ ಕೋಪ ಬರ್ತಿದೆ. ಹೇ ಭಗವಂತ, ನಿಹಾರಿಕಾಗೆ ಪದ್ಧತಿ ಎಲ್ಲ ಚೆನ್ನಾಗೇ ಗೊತ್ತು. ಅವ್ರ ಮನೆಗೆ ಕಳಿಸ್ಬಿಡೋಣ ಅಂತ ನಮ್ಮ ಅತ್ತೆ ಬಾಯಿಂದ ಹೇಳ್ಸಯ್ಯ ಪ್ಲೀಸ್. ಈ ಟೆಸ್ಟಿಂಗ್ ಇನ್ನೂ 1 ತಿಂಗಳು ಅಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ. ತುಂಬ ದಿನ ಅಲ್ಲೇ ಇರೋದ್ರಿಂದ ಅಕ್ಕಂಗೆ ತುಂಬ ಅನುಮಾನಗಳು ಬಂದಿದೆ. ನಮ್ಮ ಮಧ್ಯ ಪ್ರಾಬ್ಲಮ್ ಆಗಿದೆ ಅಂತ ನಂಬ್ತಾ ಇದ್ದಾಳೆ. ಪರಿಸ್ಥಿತಿಗಳೆಲ್ಲ ಸರಿ ಹೋಗೋವರೆಗೂ ನಿಮಗೆ ದೂರ ಇರಬೇಕಲ್ವಾ? ಅದಕ್ಕೆ ಗೀತನ್ ಜೊತೆಲಿ ಹಾಸ್ಟೆಲಲ್ಲಿರೋದಕ್ಕೆ ಗೀತನ್ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಅವನಿ ನನ್ನಿಂದ ತುಂಬ ಕಷ್ಟಪಡ್ತಿದ್ದಾಳೆ. ಅವನಿಗೆ ನ್ಯಾಯ ಕೊಡಬೇಕು. ಬಟ್ ಹೇಗೆ? ಸುಜಾತ ಅವರಿಗೆ ಅನುಮಾನ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ಲು. ಸುಜಾತ ಅವ್ರಿಗೆ ನಮ್ಮ ಬಗ್ಗೆ ನಿಜ ಗೊತ್ತಾದ್ರೆ, ಅವರಿಲ್ಲಿಗೆ ಬಂದು ಜಗಳ ಮಾಡಿದ್ರೆ ಅಮ್ಮನ ಪರಿಸ್ಥಿತಿ ಏನು? ಏನ್ ಮಾಡಬೇಕು ಅಂತ ಅರ್ಥ ಆಗದೆ ತಲೆ ಕೆಟ್ಟು ಹೋಗ್ತಿದೆ. ನನ್ನ ಸ್ನೇಹಿತೆ ನಂಗೆ ಸಹಾಯ ಮಾಡಿದ್ಲು. ಅಕ್ಕನ ಮನೆಯಿಂದ ಹೊರಗಡೆ ಬಂದು ಶ್ರೀಕರ್ ಅವ್ರ ಮನೆಗೆ ಹೋದೆ ಅಂತ ಅಕ್ಕನ ನಂಬಿಸ್ಬೇಕು. ಮೋಸ ಮಾಡ್ತೇನೆ, ನಂಬಿಕೆ ದ್ರೋಹ ಮಾಡ್ತೇನೆ, ಸುಳ್ಳು ಕೂಡ ಹೇಳ್ದೇನೆ ನೀತಿಯಿಂದ ಪ್ರಾಮಾಣಿಕತೆಯಿಂದ ಬದುಕೋದು ಅಕ್ಕ ಕಲಿಸ್ಕೊಟ್ಲು. ಅಮ್ಮನಂತ ಅಕ್ಕನ ಹತ್ರ ಸುಳ್ಳಿನ ಮೇಲೆ ಸುಳ್ಳನ್ನು ಹೇಳೋ ಪರಿಸ್ಥಿತಿಗಳು ನನ್ನ ಜೀವನದಲ್ಲಿ ಬಂದಿದೆ. ಹೇಗೆ ಬದುಕಬೇಕು ಅಂತ ಕಲಿಸಿರೋ ಅಕ್ಕನ ಹತ್ರ ಎಷ್ಟೋ ನಿಜಗಳನ್ನು ಮುಚ್ಚಿಟ್ಟು ನನ್ನ ಸಂಸಾರದ ಬಗ್ಗೆ ಹೇಳ್ಕೊಳಕ್ಕಾಗ್ಲಿಲ್ಲ. ಈ ವಿಷಯಗಳು ಅಕ್ಕಂಗೆ ಗೊತ್ತಾಗದೇ ಇರೋ ಹಾಗೆ ಮಾಡು. ಅದು ನೀನು ಮಾಡೋ ದೊಡ್ಡ ಉಪಕಾರ ಆಗತ್ತೆ. ಈ ಗಂಡಾಂತರದಿಂದ ಬೇಗ ನನಗೆ ವಿಮುಕ್ತಿನ ಪ್ರಸಾದಿಸು. ಅಕ್ಕ, ನಮ್ಮ ಮದ್ವೆ ವಿಷಯ ಅತ್ತೆ ಮನೇಲಿ ಗೊತ್ತಿಲ್ಲ ಅನ್ನೋ ವಿಷಯನ ನಮ್ಮ ಅಕ್ಕನಿಗೆ ಗೊತ್ತಾಗಬಾರ್ದು ಅಂತ ಬೇಡ್ಕೊಂಡ್ಯಾ? ಸೊಸೆಯಾಗಿ ಪರಿಚಯ ಮಾಡಿಸ್ಲಿಲ್ಲ ಅಂತ ತವ್ರ ಮನೆಗೆ ಬಂದಿರೋ ವಿಷಯ ನಮ್ಮ ಅಕ್ಕಂಗೆ ಗೊತ್ತಾಗಬಾರ್ದು ಅಂತ ಬೇಡ್ಕೊಂಡ್ಯಾ? ನನ್ನ ಅತ್ತೆ ಮಾವ ನನ್ನ ಗಂಡಂಗ್ ಬೇರೆ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡಿಸಿರೋ ವಿಷಯ ನನ್ನ ಅಕ್ಕನ ಹತ್ರ ಮುಚ್ಚಿಡು ಅಂತ ಬೇಡ್ಕೊಂಡ್ಯಾ? ಅತ್ತೆ ಮನೆಗೆ ಹೋಗ್ತಿದ್ದೀನಿ ಅಂತ ನಂಬಿಸಿ ಫ್ರೆಂಡ್ ಹತ್ರ ಹೋಗ್ತಿರೋ ವಿಷಯ ಬಯಲಾಗಬಾರ್ದು ಅಂತ ಬೇಡ್ಕೊಂಡ್ಯಾ? ನನ್ನ ಸಂಸಾರದ ಬಗ್ಗೆ ಯಾವ ವಿಷಯನೂ ಯಾವುದೇ ಪರಿಸ್ಥಿತಿಯಲ್ಲೂ ಗೊತ್ತಾಗಬಾರ್ದು ಭಗವಂತ ಅಂತ ಇನ್ನೂ ಬೇಡ್ಕೊ. ಅಕ್ಕ,
ನೀನಲ್ಲ ಅಲ್ವಾ? ಅದಕ್ಕೆ ಇಷ್ಟೊಂದು ವಿಷಯ ಮುಚ್ಚಿಟ್ಟೆ. ಇಷ್ಟು ಸುಳ್ಳು ಹೇಳೋದು, ಇಷ್ಟು ಮೋಸ ಮಾಡೋದು ಯಾವಾಗ ಕಲ್ತ್ಕೊಂಡೆ ನೀನು? ಹೇಗ್ ಸಾಧ್ಯ ಆಯ್ತೆ ನಿನ್ಗೆ? ಅದಲ್ಲ ಅಕ್ಕ. ಇನ್ನೇನು ಹೇಳ್ಬೇಡ. ನಿನ್ ಸುಳ್ಳುಗಳನ್ನ ನಾನಿನ್ ನಂಬೋದಿಲ್ಲ. ಯಾಕಂದ್ರೆ ನನ್ ಕಣ್ಣಾರೆ ನಿಜ ನೋಡ್ದೆ ನಾನು. ದೇವ್ರು ನಮಗ್ ಕೊಟ್ಟ ತಪ್ಪಲಿಲ್ಲ. ನೀನ್ ನನಗ್ ಮೋಸ ಮಾಡ್ದೆ ಅನ್ನೋ ವಿಷಯ ತಿಳ್ಕೊಂಡೆ. ನನ್ ತಂಗಿ ಇರ್ಬೇಕಾಗಿರೋ ಸ್ಥಾನದಲ್ಲಿ ಬೇರೆ ಹುಡುಗಿ ಇದ್ದಿದ್ದನ್ನ ನೋಡಿ ತಡ್ಕೊಳಕ್ಕಾಗ್ಲಿಲ್ಲ. ನೀನ್ ನೋಡಿದ್ದು ಕೇಳಿಸ್ಕೊಂಡಿದ್ದು ಎಲ್ಲ ಎಲ್ಲ ಸುಳ್ಳು ಅಕ್ಕ. ನೀನ್ ತಪ್ಪು ತಿಳ್ಕೊಂಡಿದ್ಯಾ, ಯಾವ್ದೋ ಕೆಟ್ಟ ಕನ್ಸ್ ಕಂಡಿದ್ಯಾ ಅಷ್ಟೇ ಹೊರತು ಅದು ಖಂಡಿತವಾಗ್ಲೂ ನಿಜ ಅಲ್ಲ ಅಕ್ಕ. ಇನ್ನು ನನಗ್ ಮೋಸ ಮಾಡಕ್ ನೋಡ್ಬೇಡ. ನಾನೇನ್ ಅಷ್ಟೊಂದು ದಡ್ಡಿ ಅಲ್ಲ. ನಿನ್ ಜೀವನದ ಬಗ್ಗೆ ನಾನು ಎಷ್ಟು ಕನಸ್ಕೊಂಡಿದ್ದೆ, ಎಷ್ಟು ದೇವ್ರಿಗೆ ಬೇಡ್ಕೊಂಡಿದ್ನೆ. ಕೊನೆಗೆ ನಿನಗಿಂತ ಅನ್ಯಾಯ ಆಗುತ್ತೆ ಅನ್ಕೊಂಡಿರ್ಲಿಲ್ಲ. ನಿಮ್ ಮತ್ತೆ ಮನೆಗೆ ನಾನು ಬಂದಾಗ ನೀನ್ ಎಷ್ಟು ಭಯ ಪಟ್ಟೆ. ಇಷ್ಟೆಲ್ಲ ಆಗಿರುತ್ತೆ ಅಂತ ನನಗೆ ಕಣ್ಣು ಹಿಡಿಯೋಕೆ ಆಗ್ಲಿಲ್ಲ. ಪ್ರತಿ ಸಲನೂ ನಿಜ ಗೊತ್ತಾಗ್ದಿರೋ ಹಾಗೆ ನಡ್ಕೊಂಡ್ ಬಂದೆ. ಇವಾಗ ನಿನಗ್ ಯಾರು ಇಲ್ಲದೆ ಇರೋ ಅನಾಥೆಯಾಗಿ ಗೀತಾ ಹತ್ರ ಹೋಗೋದಕ್ಕೆ ರೆಡಿ ಆಗೋಗಿದ್ಯಾ? ಇದಕ್ಕೆಲ್ಲ ಕಾರಣ ಆ ಶ್ರೀಕರ್. ಶ್ರೀಮಂತನಾಗಿದ್ರು ಒಳ್ಳೆ ಮನ್ಸಿರೋನು ಅನ್ಕೊಂಡಿದ್ದೆ. ನನ್ ತಂಗಿ ಯಾವ ಪೂಜೆನೂ ಮಾಡ್ದೇನೆ, ಯಾವ ವ್ರತನೂ ಮಾಡ್ದೇನೆ ರಾಮ ಬಂದು ಸೀತೆ ಕೈ ಹಿಡ್ದಿದ್ದಾನೆ ಅಂತ ಎಲ್ಲರ ಹತ್ರ ದೊಡ್ಡದಾಗಿ ಹೇಳ್ಕೊಂಡೆ. ಇಂಥ ನಂಬಿಕೆ ದ್ರೋಹ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ ತಂಗಿಗೆ ಅನ್ಯಾಯ ಮಾಡಿದ್ರೆ ನಾನ್ ಸುಮ್ಮನೆ ಇರ್ತೀನಾ? ಆ ಕುಟುಂಬನ ಬೀದಿಗೆ ತರ್ತೀನಿ. ನಿಂತ್ಕೋ ಅಕ್ಕ. ಅಕ್ಕ 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 ನಿಂತ್ಕೋ. ಅಕ್ಕ ಬಿಡು ಅವನಿ, ನಿಂತ್ಕೋ. ನನ್ ಕೈ ಬಿಡು. ನಡೆದಿರೋದ್ರಲ್ಲಿ ಅವ್ರ ತಪ್ಪೇನಿಲ್ಲ ಅಕ್ಕ. ಅವ್ರು ಬೇಕು ಅಂತ ನನಗ್ ಮೋಸ ಮಾಡ್ಲಿಲ್ಲ ಅಕ್ಕ. ಪರಿಸ್ಥಿತಿಗಳಿಗೆ ಭಯ ಪಟ್ಟು ಅವ್ರು ಹಾಗೆ ಮಾಡ್ಬೇಕಾಗ್ ಬಂತು. ಇಷ್ಟೆಲ್ಲ ಆದ್ರೂ ವಹಿಸ್ಕೊಂಡ್ ಬರ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಅಕ್ಕ ನಿಜವಾಗ್ಲೂ ಅವ್ರೇನೂ ತಪ್ಪು ಮಾಡಿಲ್ಲ ಅಕ್ಕ. ಅತ್ತೆಯವ್ರ ಪ್ರಾಣ ಕಾಪಾಡೋದಕ್ಕೋಸ್ಕರ ಹಾಗೆ ಮಾಡಿದ್ರು ಅಷ್ಟೇ. ಅರ್ಧಕ್ಕೂ ಹೆಚ್ಚು ಜೀವನ ನೋಡಿದಾಳೆ. ಅವಳಿದ್ರೆ ಎಷ್ಟು, ಹೋದ್ರೆ ಎಷ್ಟು. ಏನಕ್ಕ ಹಾಗೆ ಹೇಳ್ತಿದ್ಯಾ? ಅಂತೀನಿ. ಯಾಕಂದ್ರೆ ನನ್ ಜೀವನ ನಾಶ ಮಾಡಿದ್ದು ಅವಳೇ ಆಗಿರೋದಕ್ಕೆ.
ನನ್ ಬದುಕು ಅನ್ಯಾಯ ಆಗೋಗಿರೋದು ಆ ಕುಟುಂಬದಿಂದಾನೇ. ಅದಕ್ಕೆ ಏನಂತಿದ್ಯಾ ಅಕ್ಕ? ಶ್ರೀಕರ್ ಅಮ್ಮ ಅಪ್ಪ ಯಾರು ಗೊತ್ತಾ? ಸ್ವಂತ ನಮ್ ಸೋದರ ಮಾವ ಸೋದರತ್ತೆ. ನಿಮ್ ಮಾವ ನಮ್ ತಾಯಿ ಅಣ್ಣ. ನಿನ್ ತಾಳಿ ಬಂದಕ್ಕಿಂತ ಮೊದಲು ಆ ಕುಟುಂಬದ ಜೊತೆಗೆ ನಮಗ್ ರಕ್ತ ಸಂಬಂಧ ಇದೆ. ಸುಜಾತನ ನಮ್ ದೊಡ್ಡ ಸೊಸೆಯಾಗಿ ಮಾಡ್ಕೋತೀವಿ ಅಂತ ಅಪ್ಪ ಅಮ್ಮಂಗ್ ಮಾತು ಕೊಟ್ಟಿದ್ರು. ನನ್ ಜಾತಕ ಹೊಂದಾಣಿಕೆ ಆಗದೆ ಇರೋದಕ್ಕೆ ಮಾತು ತಪ್ಪಿ ಅಪ್ಪ ಅಮ್ಮನ್ ಸಾವಿ ಕಾರಣ ಆದ್ರು. ಇದೆಲ್ಲ ನಿಜ ಅಂತ ನೀನ್ ನಂಬದೆ ಹೋದ್ರುನು ಇದೇ ನಿಜ. ನಾನು ನಿನ್ನ ಹತ್ರ ಮುಚ್ಚಿಟ್ಟಿದ್ ಒಂದೇ ಒಂದ್ ರಹಸ್ಯ. ರಾಧಾಕೃಷ್ಣ ನನಗ್ ತಾಳಿ ಕಟ್ಲಿಲ್ಲ, ಶ್ರೀಕರ್ ನಿನಗ್ ತಾಳಿ ಕಟ್ಟಿದ್ದಾನೆ. ನಿನಗ್ ಅನ್ಯಾಯ ಆಗ್ಬಾರ್ದು ಅಂದ್ರೆ ನಾನ್ ಅವ್ರ ಜೊತೆ ಹೋರಾಡೋದ್ ತಪ್ಪಲ್ಲ. ಈ ಹೋರಾಟದಲ್ಲಿ ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿನಗ್ ಮಾತ್ರ ಅನ್ಯಾಯ ಆಗೋದಕ್ ನಾನ್ ಬಿಡೋದಿಲ್ಲ. ನನ್ನನ್ ಮಾತ್ರ ತಡಿಬೇಡ. ಅಕ್ಕ, ನಿನ್ ಕಾಲ್ ಹಿಡ್ಕೊಂತೇನೆ, ಹೋಗ್ಬೇಡ ಅಕ್ಕ. ತಲೆ ಕೆಟ್ಟಿದ್ಯಾ ನಿನ್ಗೆ? ಅತಿ ಒಳ್ಳೆತನ ಕೆಲ್ಸಕ್ಕೆ ಬರೋದಿಲ್ಲ ಅವನಿ. ಅಕ್ಕ, ನೀನ ಮನೆಗೆ ಹೋಗಿ ಜಗಳ ಮಾಡ್ಬೇಡ ಅಕ್ಕ. ಹಾಗಾದ್ರೆ ಶ್ರೀಕರಿಗೆ ಫೋನ್ ಮಾಡಿ ಮನೆಗೆ ಬರೋದು ಕೇಳು, ಅವನ್ ಜೊತೆನೆ ಮಾತಾಡ್ತೀನಿ. ಜಾತಕ ಬಲದ್ಕಿಂತ ತಾಳಿ ಬಂದ ದೊಡ್ಡದು ಅಂತ ನಿಹಾರಿಕಾ ಅಲ್ಲ, ನನ್ ತಂಗಿ ನಿಮ್ ಮನೆಗ್ ಸೊಸೆ ಅಂತ ನಿಮ್ಮಮ್ಮಂಗ್ ಹೇಳಕ್ ಹೇಳ್ತೀನಿ. ದೊಡ್ಡ ಮನೆ ಸೊಸೆ ಆದ್ರೆ ಸರಿ ಹೋಗತ್ತಾ? ನಿನ್ ಜೀವನ ಚೆನ್ನಾಗಿರ್ಬೇಕಲ್ವೇನೆ? ಈ ಮನೆ ಸೊಸೆ ಆಗ್ಬೇಕು ಅಂತ ಒಬ್ರು ಹೋದ್ರೆ ಇನ್ನೊಬ್ರು ಈ ಮನೆಗೆ ಎಂಟ್ರಿ ಆಗ್ತಿದ್ದಾರೆ. ಬಂದಿರೋ ಆ ನಿಹಾರಿಕಾ ಕ್ಯಾರೆಕ್ಟರ್ ಏನು ಅಂತ ನಮ್ಗಿನ್ನೂ ಪೂರ್ತಿಯಾಗಿ ಅರ್ಥ ಆಗಿಲ್ಲ. ರೂಮಲ್ಲಿ ಏನ್ ಮಾಡ್ತಿದ್ದಾಳೋ ನೋಡೋಣ, ನಡೀರಿ. ಅವಳು ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೇನು? ಯಾವ ಹುತ್ತದಲ್ಲಿ ಯಾವ ಹಾವಿದ್ಯೋ ಅನ್ನೋ ಹಾಗೆ ಯಾವ ಮನುಷ್ಯಂದು ಯಾವ ತರ ಆಟಿಟ್ಯೂಡ್ ಗೊತ್ತಾಗ್ಬೇಕು ಅಂದ್ರೆ ಅವಾಗ ಚೆಕಿಂಗ್ ಮಾಡ್ಬೇಕು. ಕಾವ್ಯ ಕರೆಕ್ಟ್ ಆಗಿ ಹೇಳಿದ್ಲು. ಬನ್ನಿ ಹೋಗೋಣ, ನಡೀರಿ. ಬನ್ನಿ ಬನ್ನಿ, ನನ್ನ ನಾಟ್ಯ ನೋಡಿ ನೀವು ಆನಂದಿಸಿ. ನಿನ್ ಹತ್ರ ಈ ಕಲೆ ಕೂಡ ಇದೆಯಾ?
ಇಲ್ದೆ ಏನು? ಈಗಷ್ಟೇ ನಮ್ಗೆ ಬೇರೆ ಸಾಂಗ್ ಕೇಳಿಸ್ತಲ್ಲ. ಈ ಸಾಂಗ್ಗೆ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ನಿಜಾನೇನಾ? ಅಂದ್ರೆ ನೀವ್ ಬರೋದಕ್ಕೂ ಮೊದಲು ಯಾವ್ದೋ ಪಪ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿರೋ ಹಾಗೆ, ನೀವ್ ಬರ್ತಿದ್ದ ಹಾಗೇನೆ ಕ್ಲಾಸಿಕಲ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಿರೋ ಹಾಗೆ ಅನುಮಾನಿಸ್ತಿದ್ದೀರಲ್ಲ.